ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 20ನೇ ಅಧ್ಯಾಯ 1ರಿಂದ 6ನೇ ವಚನ ಓದ್ಕೊಳ್ಳೋಣ. ಪಾಪ ಮಾಡದಂತೆ ನಿನ್ನನ್ನು ತಡೆದು. ಅಬ್ರಹಾಮನು ಅಲ್ಲಿಂದ ಕಾನಾನ್ ದಕ್ಷಿಣ ಸೀಮೆಗೆ ಹೋಗುತ್ತಾ ಹೋಗುತ್ತಾ ಕಾದೇಶಿಗೂ ಶೂರಿಗೂ ನಡುವೆ ವಾಸ ಮಾಡಿಕೊಂಡು ಕೆಲವು ಕಾಲ ಗೆರಾರಿನಲ್ಲಿ ಇದ್ದನು. ಅವನು ತನ್ನ ಹೆಂಡತಿಯಾದ ಸಾರಳನ್ನು ತಂಗಿ ಎಂದು ಹೇಳಿದ್ದನಾದ್ದರಿಂದ ಗೆರಾರಿನ ಅರಸನಾದ ಅಬೀಮಲೇಕನು ಕರೆ ಕಳಿಸಿ ಆಕೆಯನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡನು. ಆದರೆ ಆ ರಾತ್ರಿಯಲ್ಲಿ ದೇವರು ಅಬೀಮಲೇಕನ ಕನಸಿನಲ್ಲಿ ಬಂದು, ನೀನು ಆ ಸ್ತ್ರೀಯನ್ನು ಸೇರಿಸಿಕೊಂಡದರಿಂದ ಸಾಯತಕ್ಕವನಾಗಿದ್ದಿ, ಆಕೆ ಮುತ್ತೈದೆ ಅಂದನು. ಅಬೀಮಲೇಕನು ಆಕೆಯನ್ನು ಕೂಡಲಿಲ್ಲವಾದ್ದರಿಂದ ಅವನು, ಸ್ವಾಮಿ, ನಿರಪರಾಧಿಯಾದ ಜನವನ್ನು ನಾಶ ಮಾಡುವಿಯಾ? ಆ ಮನುಷ್ಯನು ಈಕೆ ತನಗೆ ತಂಗಿಯಾಗಬೇಕೆಂದು ತಾನೇ ಹೇಳಲಿಲ್ಲವೇ? ಈಕೆಯು ಅವನು ತನಗೆ ಅಣ್ಣನಾಗಬೇಕೆಂದು ಹೇಳಿದನು. ನಾನು ಯಥಾರ್ಥ ಮನಸ್ಸಿನಿಂದಲೂ ಶುದ್ಧ ಹಸ್ತದಿಂದಲೂ ಇದನ್ನು ಮಾಡಿದೆನು ಅಂದನು. ಅದಕ್ಕೆ ದೇವರು, ನೀನು ಇದನ್ನು ಯಥಾರ್ಥ ಮನಸ್ಸಿನಿಂದ ಮಾಡಿದೆ ಎಂಬುದನ್ನು ನಾನು ಬಲ್ಲೆ. ಆದ ಕಾರಣ ನಾನಂತೂ ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನನ್ನು ತಡೆದು ಆಕೆಯನ್ನು ಮುಟ್ಟಗೊಡಿಸಲಿಲ್ಲ. ಈಗ 20ನೇ ಅಧ್ಯಾಯದಲ್ಲಿ ಅಬ್ರಾಮನು 2ನೇ ಸಾರಿ ಬೀಳ್ತಾನೆ. ಅದನ್ನು ಸಹ ನಾವು ನೋಡ್ತೀವಿ. ಅಂದ್ರೆ ಅವನು ತನ್ನ ಜೀವಿತವನ್ನು ರಕ್ಷಿಸಿಕೊಳ್ಳೋದಕ್ಕಾಗಿ ಸುಳ್ಳು ಹೇಳ್ತಾನೆ ಇರ್ತಾನೆ. ತನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಇರುವುದಕ್ಕೂ ಅವನ ಅನುಮತಿ ಕೊಟ್ಟು ಅಷ್ಟು ಬಲಹೀನವಾದ ವ್ಯಕ್ತಿ ಆಗಿರ್ತಾನೆ. ಆದರೂ ದೇವರು ಅಬ್ರಾಮನಿಗೆ ಒಳ್ಳೆಯದನ್ನೇ ಮಾಡ್ತಾನೆ. ದೇವರು ಒಬ್ಬ ಅನ್ಯ ರಾಜನಿಗೆ ನೀನು ಯಥಾರ್ಥ ಉಳ್ಳವನು ಎಂಬುದಾಗಿ ಹೇಳ್ತಾರೆ, ಸಾಕ್ಷಿ ನುಡಿತಾರೆ. ಅವನು ಯಥಾರ್ಥ ಹೃದಯ ಉಳ್ಳವನಾಗಿದ್ದರಿಂದ ಅವನನ್ನ ವ್ಯಭಿಚಾರ ಮಾಡುವುದಕ್ಕೆ ದೇವರು ಆ ರಾಜನನ್ನ ಬಿಡೋದಿಲ್ಲ. ಇಲ್ಲಿ ಅಬ್ರಾಮ ಮುಂದೆ ಮುಂದೆ ಹೋಗ್ತಾನೆ. ಮತ್ತೆ ಇಲ್ಲಿ ಅಬೀಮಲೇಕನ ಊರಿಗೆ ಬರ್ತಾನೆ. ಅಲ್ಲಿ ಅಬೀಮಲೇಕನು ಅವನ ನೋಡಿ ಈಕೆ ಯಾರು ಅಂತ ಕೇಳಿದಾಗ ತಂಗಿ ಅಂತ ಅಬ್ರಾಮನ ಹೇಳ್ಬಿಡ್ತಾನೆ. ಈಗ ಆ ಅಬೀಮಲೇಕನು ಸಾರಳನ್ನ ಮುಟ್ಟೋದಕ್ಕೆ ಹೋದಾಗ 2ನೇ ಸಾರಿ ದೇವರು ಅಲ್ಲಿ ಏನ್ ಮಾಡ್ತಾರೆ, ಆ ತಡೆ ಮಾಡ್ತಾರೆ. ಇವಾಗ ಈ ರಾಜನೇ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರ, ಸ್ವಾಮಿ, ನಾನೇನ್ ತಪ್ಪು ಮಾಡಿದ್ದೀನಿ? ಅವನು ಅಬ್ರಾಮನು ಅಣ್ಣ, ಇವಳು ತಂಗಿ ಅಂತ ಹೇಳಿದ್ರಿಂದ ತಾನೇ ನಾನು ಈ ಕೃತ್ಯ ಮಾಡಕ್ ಹೋದೆ ಅಂತಂದಾಗ ದೇವ್ರು ಹೇಳ್ತಾರೆ, ಹೌದು, ನೀನ್ ಯಥಾರ್ಥವಂತನಾಗಿ ನಡೆದಿದ್ರಿಂದ ನಾನು ಅವಳನ್ನು ಮುಟ್ಟಗೊಡಿಸಲಿಲ್ಲ. ನೀನು ನಿನ್ನ ತಪ್ಪನ್ನು ಒಪ್ಪಿಕೊಂಡಿದ್ರಿಂದ ನಾನು ಅವಳನ್ನು ಮುಟ್ಟಗೊಡಿಸಲಿಲ್ಲ ಎಂಬುದಾಗಿ ದೇವರು ಆ ಅಬೀಮಲೇಕನಿಗೆ ಹೇಳ್ತಾನೆ. ನೋಡ್ರಿ, ಎಂತ ಒಂದು ಕಾರ್ಯ. ಅನೇಕ ಅನ್ಯರು ಅನೇಕ ವೇಳೆ ನಮಗಿಂತಲೂ ದೇವ ಮಕ್ಕಳಿಗಿಂತಲೂ ಸತ್ಯ ತಿಳಿದೇ ಹೋದ್ರು ಅವರು ನೀತಿಯಲ್ಲಿ ಚೆನ್ನಾಗಿ ನಡೆಯೋರಾಗಿರ್ತಾರೆ. ಆದ್ರಿಂದ ಪ್ರಿಯರೇ, ಇವತ್ತು ಯಾರಾದ್ರೂ ನೀತಿಯಲ್ಲಿ ಬಿದ್ದಿದ್ದೀರಾ, ಖಂಡಿತವಾಗಿ ಎದ್ದೋಳ್ರಿ. ಇನ್ನು ಮೇಲೆ ಇಂಥ ಒಂದು ದೇವರಿಗೆ ವಿರುದ್ಧವಾದಂಥ ತಪ್ಪುಗಳನ್ನು ಮಾಡದ ಹಾಗೆ ದೇವರು ನಿಮ್ಮನ್ನು ಕಾಪಾಡಲಿ. ಮಾತ್ರವಲ್ಲದೆ ಇಲ್ಲಿ ಅಬ್ರಹಾಮನಿಗೆ ದೇವರು ಏನ್ ಹೇಳ್ತಾರೆ, ಯಥಾರ್ಥ ಉಳ್ಳವನೆಂಬುದಾಗಿ, ಅಬೀಮಲೇಕನಿಗೆ ದೇವರು ಯಥಾರ್ಥ ಉಳ್ಳವನೆಂಬುದಾಗಿ ಸಾಕ್ಷಿಯನ್ನ ನುಡಿತಾರೆ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರು ನಮ್ಮ ಬಗ್ಗೆ ಏನ್ ಸಾಕ್ಷಿ ಹೇಳ್ತಾರೆ? ನಮ್ಮ ರಹಸ್ಯ ಜೀವಿತಗಳ ಬಗ್ಗೆ ಏನ್ ಸಾಕ್ಷಿ ಹೇಳ್ತಾರೆ? ಒಂದು ವೇಳೆ ರಹಸ್ಯ ಜೀವಿತದಲ್ಲಿ ಬಿದ್ದಿದ್ರೆ ಉಪವಾಸ ಮಾಡಿ, ಪ್ರಾರ್ಥನೆ ಮಾಡಿ, ಪಶ್ಚಾತ್ತಾಪ ಪಟ್ಟು ಆ ಪಾಪವನ್ನ ನೀವು ಬಿಟ್ಟು, ದೇವರೇ ನನಗೆ ಈ ಪಾಪ ಬೇಡ ಎಂಬುದಾಗಿ ಹೇಳುವಾಗ ದೇವರು ಕರುಣಿಸಿ ನಿಮ್ಗೆ ಶುದ್ಧ ಹೃದಯವನ್ನ ಕೊಡ್ತಾರೆ. ಒಂದು ವೇಳೆ ಯಾರಾದ್ರೂ ಆ ರೀತಿ ಇದ್ದೀರಾ, ಪ್ರಿಯರೇ, ದೇವರ ಕರುಣೆಗಾಗಿ ಬೇಡ್ರಿ. ಪಾಪವಿಲ್ಲದ ಒಂದು ಜೀವಿತ ದೇವರು ಈ ದಿನವೇ ನಿಮಗೆ ಶುದ್ಧ ಹೃದಯವನ್ನ ದಯಪಾಲಿಸ್ತಾರೆ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆ ದೇವರೇ, ಹೌದಪ್ಪ, ನೀನು ಯಥಾರ್ಥ ಉಳ್ಳವನು ಎಂಬುದಾಗಿ ಅಬೀಮೆಲೆಕನ ಬಗ್ಗೆ ನುಡಿದೆ. ಅದೇ ರೀತಿ ನಮ್ಮ ಬಗ್ಗೆ ನೀನು ನುಡಿಯುವುದಕ್ಕೆ ನೀನು ಶಕ್ತನಾಗಿದೆಯಪ್ಪ. ದೇವರೇ, ನಾವೆಲ್ಲರೂ ಯಥಾರ್ಥವಾಗಿ ನಡೆದುಕೊಳ್ಬೇಕು. ದೇವರೇ, ಯಾರಿರಲಿ, ಇಲ್ಲದೆ ಹೋಗಲಿ, ಇಲ್ಲದ ಸಂದರ್ಭದಲ್ಲಿ ನಿನಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ ನಮಗೆ ಕೃಪೆ ಕೊಡು. ಆ ರೀತಿ ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮನ್ನ ತುಂಬಿ ತುಳುಕಲಿ. ಆಮೇನ್.
ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್